ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮುಂಬರುವಂಥ 6 ತಿಂಗಳಲ್ಲಿ ವಿಧಾನಮಂಡಲ ಸಂಪೂರ್ಣವಾಗಿ ಡಿಜಿಟಲೀಕರಣ ಆಗ್ತಾ ಇದೆ. ಈ ಡಿಜಿಟಲೀಕರಣ ಅನ್ನುವಂಥದ್ದು ದೇಶವ್ಯಾಪಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಎಷ್ಟೋ ಬದಲಾವಣೆಯನ್ನು ತಂದಿದೆ, ಅಭಿವೃದ್ಧಿಯನ್ನು ತಂದಿದೆ. ಈಗ ಪ್ರಮುಖವಾಗಿ ವಿಧಾನಮಂಡಲ ಅನ್ನುವಂಥದ್ದೇನಿದೆ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದನ ಅನ್ನುವಂಥದ್ದು ಎಲ್ಲಿ ನಡೆಯುತ್ತೆ, ಆಡಳಿತ ಪಕ್ಷಗಳು ತಮ್ಮ ವಿಚಾರವನ್ನು ಹೇಳುವಂಥದ್ದು, ಆಡಳಿತ ಪಕ್ಷದ ವೈಖರಿಯನ್ನು ಟೀಕಿಸುವಂಥದ್ದು, ವಿರೋಧಿಸುವಂಥ ಕೆಲಸವನ್ನು ವಿರೋಧ ಪಕ್ಷಗಳೆಲ್ಲ ಮಾಡ್ತವೆ. ಪ್ರಮುಖವಾಗಿ ರಾಜ್ಯದಲ್ಲಿ 2 ಕಡೆ ನಡೆಯುತ್ತೆ. ಅದು ಒಂದು ವಿಧಾನಸೌಧದಲ್ಲಿರುವಂತಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್, ಮತ್ತೊಂದು ಬೆಳಗಾವಿಯಲ್ಲಿರುವಂತಹ ಸುವರ್ಣಸೌಧ. ಒಟ್ಟಾರೆ ಈ 2 ಜಾಗಗಳನ್ನು ಸೇರಿಸಿ ಸಂಪೂರ್ಣವಾಗಿ ವಿಧಾನಮಂಡಲವನ್ನು ಡಿಜಿಟಲೀಕರಣವನ್ನು ಮಾಡೋದಕ್ಕೆ ಮುಂದಿನ 6 ತಿಂಗಳಿನಲ್ಲಿ ಈ ಒಂದು ಬದಲಾವಣೆಯನ್ನು ನಾವು ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಈ ಒಂದು ಡಿಜಿಟಲೀಕರಣಕ್ಕೆ ನೇವಾ ಅಂದರೆ ರಾಷ್ಟ್ರೀಯ ಈ ವಿಧಾನ ಅಪ್ಲಿಕೇಶನ್ ಅನ್ನುವಂತಹ ಸಂಸ್ಥೆಯ ಜೊತೆಗೆ ಒಂದು ಟೈಅಪ್ ಮಾಡಿಕೊಂಡಿದ್ದಾರೆ, ಒಪ್ಪಂದವನ್ನು ಸಹಿ ಮಾಡಿದ್ದಾರೆ. ಬರೋಬ್ಬರಿ 130 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಡೀ ವಿಧಾನಮಂಡಲದ ಒಂದು ಪೂರಾ ಡಿಜಿಟಲೀಕರಣವನ್ನು ಮಾಡಲಿದ್ದಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ಎಲ್ಲ ಶಾಸಕರುಗಳು ಕೂಡ ಅದು ವಿಧಾನಸಭೆ ಇರಬಹುದು, ವಿಧಾನ ಪರಿಷತ್ ಇರಬಹುದು ಮತ್ತು ಸುವರ್ಣಸೌಧ ಇರಬಹುದು, ಎಲ್ಲೆಡೆಯೂ ಕೂಡ ಏನೇ ವಿಚಾರವನ್ನು ಕೂಡ ಇವರು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದರೆ ಅದು ಹಾಜರಾತಿಯಿಂದ ಹಿಡಿದು ಏನೇ ಒಂದು ಇವರು ಪ್ರಸ್ತಾಪ ಮಾಡಬೇಕಿದ್ದರೂ, ಏನೇ ಒಂದು ಅನುಮೋದನೆ ಆಗಬೇಕಾಗಿದ್ದರೂ, ಏನೇ ಒಂದನ್ನು ಇವರು ಸಭಾಧ್ಯಕ್ಷರ ಎದುರು ಹೇಳಬೇಕಾಗಿದ್ದರೂ, ಅದನ್ನು ಸಲ್ಲಿಸಬೇಕಾಗಿದ್ದರೂ ಎಲ್ಲವನ್ನೂ ಕೂಡ ಇವರು ಪೇಪರ್ನಲ್ಲಿ ಮಾಡ್ತಾ ಇದ್ದರು. ಇನ್ನು ಮುಂದೆ ಅದಕ್ಕೆ ಅವಕಾಶ ಇರೋದಿಲ್ಲ. ಏನು ಈ ಒಂದು ಪೇಪರ್ನ ಒಂದು ಮುದ್ರಣ ಮತ್ತು ಸಾಗಾಣಿಕೆ ಅಂತ ಏನು ಹೇಳ್ತೀವಿ ಅಂದರೆ ಇದರ ಪ್ರಿಂಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು. ಹೀಗಾಗಿ ಈ ಕೋಟ್ಯಾಂತರ ರೂಪಾಯಿಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಈ ಡಿಜಿಟಲೀಕರಣಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದು ಹೇಗೆ ಅಂದರೆ ಪ್ರತಿಯೊಬ್ಬ ಶಾಸಕರು ಅಥವಾ MLCಗಳು ವಿಧಾನ ಪರಿಷತ್ನಲ್ಲಿ ಕೂರುವಂತಹ ಜಾಗ ಏನಿರುತ್ತೆ ಅಲ್ಲಿಗೆ ಒಂದು ಐಪ್ಯಾಡ್ಗಳನ್ನು ಅಳವಡಿಸಲಾಗುತ್ತಂತೆ. ಅಂದರೆ ಇವರ ಕಲಾಪಕ್ಕೆ ಅನುಕೂಲವಾಗುವಂತಹ ಏನೆಲ್ಲ ಅವಶ್ಯಕತೆ ಇರುತ್ತೋ ಅದನ್ನು ಒಳಗೊಂಡಂತಹ ಅಪ್ಲಿಕೇಶನ್ಗಳನ್ನು ಹೊಂದಿರುವಂತಹ ಆ್ಯಪ್ಗಳನ್ನು ಹೊಂದಿರುವಂತಹ ಐಪ್ಯಾಡ್ಗಳೇನಿದ್ದಾವೆ ಅದನ್ನು ಈ ಶಾಸಕರು ಮತ್ತು MLCಗಳು ಕೂರುವಂತಹ ಟೇಬಲ್ಗಳಿಗೆ ಅಳವಡಿಕೆ ಮಾಡಲಾಗುತ್ತಂತೆ. ಅಂದರೆ ಅದಕ್ಕೆ ಒಂದು ಹಂತದಲ್ಲಿ ಏನೀಗ ಮತ್ತೆ ನೂತನ ಒಂದು ಸಚಿವ ಸಂಪುಟ ಸಿದ್ಧವಾಗ್ತಾ ಇದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಏನು ಅವರು ಮುಖ್ಯಮಂತ್ರಿಗಳಾದಂಥ ನಂತರದಲ್ಲಿ ನೂತನ ಸಚಿವ ಸಂಪುಟ ಸಿದ್ಧವಾದಂಥ ನಂತರದಲ್ಲಿ ಒಂದು ಸದನ ಅನ್ನುವಂಥದ್ದು ನಡೆಯುತ್ತೆ ಇನ್ನು 6 ತಿಂಗಳ ಒಳಗಡೆ. ಅಷ್ಟರ ಒಳಗಡೆ ಶಾಸಕರು ಮತ್ತು MLCಗಳಿಗೆ ಒಂದು ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾರಂತೆ. ತಯಾರಿಯನ್ನು ಕೊಟ್ಟು ಇವರು ಈ ಒಂದು ಐಪ್ಯಾಡ್ಗಳನ್ನು ಅಳವಡಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರೋಬ್ಬರಿ 130 ಕೋಟಿ 78 ಕೋಟಿ ರೂಪಾಯಿನಲ್ಲಿ ಇಲ್ಲಿನ ವಿಧಾನಸಭೆ, ವಿಧಾನ ಪರಿಷತ್ ಮತ್ತು ಬೆಳಗಾವಿಯ ಸುವರ್ಣಸೌಧದ ಡಿಜಿಟಲೀಕರಣ ಮತ್ತು 52 ಕೋಟಿ ರೂಪಾಯಿನಲ್ಲಿ ವಿಧಾನ ಪರಿಷತ್ನ ಡಿಜಿಟಲೀಕರಣ, ಇಷ್ಟಕ್ಕೂ ಕೂಡ ಒಟ್ಟಾರೆ ಸೇರಿದರೆ 130 ಕೋಟಿ ರೂಪಾಯಿ ಆಗುತ್ತೆ. ಇದರಲ್ಲಿ 60% 60% ಸೆಂಟ್ರಲ್ ಗವರ್ನಮೆಂಟ್ ಅನುದಾನವಾಗಿ ಕೊಡ್ತಾ ಇದೆಯಂತೆ. ಹೀಗಾಗಿ ಏನು ಈ ಒಂದು ಮುದ್ರಣ ಮತ್ತು ಸಾಗಾಣಿಕೆಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು ಪೇಪರ್ಸ್ಗಳಿಗೆ, ಅದು ಈಗ ಅವಾಯ್ಡ್ ಆಗುತ್ತೆ. ಆ ಒಂದು ದುಡ್ಡು ಉಳಿತಾಯ ಆಗುತ್ತೆ. ಇನ್ನು ಮುಂದೆ ಏನೇ ಒಂದು ಪ್ರಸ್ತಾಪ ಮಾಡಬೇಕಿದ್ರು, ಓದಬೇಕಾಗಿದ್ರು, ಸಲ್ಲಿಕೆ ಮಾಡಬೇಕಾಗಿದ್ರು, ಅನುಮೋದನೆ ಮಾಡಬೇಕಾಗಿದ್ರು, ಇಷ್ಟು ವರ್ಷಗಳ ಕಾಲ ವಿಧಾನಸಭೆ, ವಿಧಾನ ಪರಿಷತ್, ವಿಧಾನಮಂಡಲದ ಕಾರ್ಯಕಲಾಪಗಳೇನಿತ್ತು ಎಲ್ಲವೂ ಕೂಡ ದಾಖಲಾಗ್ತಾ ಇತ್ತು. ಅದು ಕಡತಕ್ಕೆ ಹೋಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಎಲ್ಲಕ್ಕೂ ಕೂಡ ಪೇಪರ್ ಖರ್ಚಾಗ್ತಾ ಇತ್ತು. ಇನ್ನು ಮುಂದೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುತ್ತೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ವಿಧಾನಮಂಡಲ ಡಿಜಿಟಲೀಕರಣ ಆಗುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ಮಂಗಳೂರಿನಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷರಾದಂತಹ UT ಖಾದರ್ ಅವರು ಕೊಟ್ಟಿದ್ದಾರೆ. ನೋಡಬೇಕು ಯಾವ ರೀತಿಯಾಗಿ ಇದು ಕಾರ್ಯರೂಪಕ್ಕೆ ಬರುತ್ತೆ, ಯಾವ ರೀತಿಯಾಗಿ ಶಾಸಕರುಗಳು MLCಗಳು ಇದಕ್ಕೆ ಹೊಂದಿಕೊಳ್ತಾರೆ, ಯಾವ ರೀತಿ ಡಿಜಿಟಲೀಕರಣಗೊಳ್ಳುವಂತಹ ವಿಧಾನಮಂಡಲದ ಕಾರ್ಯಕಲಾಪ ಆರಂಭ ಆಗುತ್ತೆ, ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.